ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಧರಣಿಗೆ ಮುಂದಾದ ತಾಲೂಕು ಡಿಎಸ್ಎಸ್. ಜುಲೈ 1ರಂದು ತಿಪಟೂರಿನಲ್ಲಿ ಬೃಹತ್ ಪ್ರತಿಭಟನೆ. ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯನವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಕೃಷ್ಣಸ್ವಾಮಿ ಮತ್ತು ಸಂಘಟನಾ ಸಂಚಾಲಕ ಅಮ್ಮಸಂದ್ರ ರೋಹಿತ್ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜುಲೈ 1ನೇ ತಾರೀಕು ತಿಪಟೂರಿನ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಮೈಕ್ರೋ ಫೈನಾನ್ಸ್ನವರು ಬಡ ಮಹಿಳೆಯರ ಮೇಲೆ ನಡೆಸ್ತಾ ಇರುವಂತಹ ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನು ಖಂಡಿಸಿ ದಸಂಸ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್, ಜಿಲ್ಲಾ ಸಂಚಾಲಕರಾದ ಕುಂದೂರು ತಿಮ್ಮಯ್ಯ ನೇತೃತ್ವದಲ್ಲಿ ತಿಪಟೂರು ತಾಲೂಕು, ತುರುವೇಕೆರೆ ತಾಲೂಕು, ಚಿಕ್ಕನಾಯಕನಹಳ್ಳಿ ತಾಲೂಕು, ಗುಬ್ಬಿ ತಾಲೂಕುಗಳ ವಿಭಾಗೀಯ ಸಮಿತಿಯ ಸಂಚಾಲಕರುಗಳ ಮತ್ತು ಈ ಎಲ್ಲಾ 4 ತಾಲೂಕುಗಳ ಒಟ್ಟು ಪದಾಧಿಕಾರಿಗಳ ಹಾಜರಿಯಲ್ಲಿ ಈ ಬೃಹತ್ ಪ್ರತಿಭಟನೆ ಮತ್ತು ಧರಣಿ ನಡೆಯಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಸಂಚಾಲಕ ಕೃಷ್ಣಸ್ವಾಮಿ, ಸಂಘಟನಾ ಸಂಚಾಲಕ ರೋಹಿತ್ ಅಮ್ಮಸಂದ್ರ, ಈ ಪ್ರತಿಭಟನೆಯಲ್ಲಿ ಈ ಕೆಳಕಂಡ ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ತಲುಪಿಸಲಿದ್ದೇವೆ ಎಂದರು. ಹಾಗಾದರೆ ಏನೇನು ಹಕ್ಕೊತ್ತಾಯಗಳು ಅನ್ನೋದನ್ನು ನೋಡೋದಾದರೆ, ಮೈಕ್ರೋ ಫೈನಾನ್ಸ್ ಅವರ ಲೈಸೆನ್ಸ್ ಅನ್ನು ರದ್ದುಪಡಿಸಬೇಕು. ಮೈಕ್ರೋ ಫೈನಾನ್ಸ್ ಅವರ ದೌರ್ಜನ್ಯ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ 25 ಲಕ್ಷ ಪರಿಹಾರ ನೀಡಬೇಕು. ಮೈಕ್ರೋ ಫೈನಾನ್ಸ್ನ ಸಾಲ ಮನ್ನಾ ಮಾಡಬೇಕು. ಮೈಕ್ರೋ ಫೈನಾನ್ಸ್ ಅವರ ಹೆಚ್ಚುವರಿ ಬಡ್ಡಿ ಕಟ್ಟಲಾಗದೆ ಒಕ್ಕಲೆದ್ದಿರುವ ಜನರಿಗೆ ಸರ್ಕಾರ ಸೂಕ್ತ ರಕ್ಷಣೆ ನೀಡಬೇಕು. ತಿಪಟೂರಿನಲ್ಲಿ ದಿನಾಂಕ 1/7/2024 ಸೋಮವಾರ ಬೆಳಗ್ಗೆ 10:30ಕ್ಕೆ ತಿಪಟೂರಿನ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನದ ಆವರಣದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುತ್ತೆ ಅಂತ ಹೇಳಿದರು. ಇದೇ ವೇಳೆ ಹಿರಿಯ ದಲಿತ ಮುಖಂಡ ಬೀಚನಹಳ್ಳಿ ರಾಮಣ್ಣ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯವರು ತಮ್ಮ ಫೈನಾನ್ಸ್ ಕಚೇರಿಗಳನ್ನು ನಡೆಸ್ತಾ ಜನಸಾಮಾನ್ಯರಿಗೆ, ದೀನ ದಲಿತರಿಗೆ ಆರ್ಥಿಕ ನೆರವು ನೀಡ್ತೀವಿ ಅಂತ ಗ್ರಾಮೀಣ ಪ್ರದೇಶಗಳಲ್ಲಿನ ಜನಸಾಮಾನ್ಯರ ಗುಂಪುಗಳನ್ನು ರಚನೆ ಮಾಡಿ ಮುಗ್ಧ ಜನರನ್ನು ನಂಬಿಸಿ ಮಹಿಳಾ ಗುಂಪುಗಳಿಗೆ ಮೈಕ್ರೋ ಫೈನಾನ್ಸ್ನಲ್ಲಿ ಹಣವನ್ನು ಬಡ್ಡಿಗೆ ಕೊಟ್ಟು ಮಹಿಳೆಯರಲ್ಲಿ ಘರ್ಷಣೆಯನ್ನು ಸೃಷ್ಟಿಸ್ತಾ ಇದ್ದಾರೆ. ಇಂಥ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದಾಗಿ ಈಗಾಗಲೇ ಹಲವರು ಜೀವ ಬಿಟ್ಟಿರುವ ಘಟನೆಯೂ ಕೂಡ ಜರುಗಿದ್ದು, ಉದಾಹರಣೆಗೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಅರಳಕುಪ್ಪೆ ಗ್ರಾಮದ ಭಾಗ್ಯಮ್ಮ ವೈಫ್ ಆಫ್ ರಾಮಚಂದ್ರಯ್ಯ ಎಂಬುವವರು ಈಗಾಗಲೇ ಆತ್ಮಹತ್ಯೆಗೆ ಶರಣಾಗಿದ್ದು, ಇನ್ನೊಬ್ಬ ಶರಣಯ್ಯ ಬಿನ್ ಸಣ್ಣ ತಿಮ್ಮಯ್ಯ ಈಗಾಗಲೇ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸಾರ್ವಜನಿಕರಲ್ಲಿ ತಲ್ಲಣವನ್ನೇ ಸೃಷ್ಟಿಸಿದೆ ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕರುಗಳಾದ ನಗರ ಸಂಚಾಲಕ ಬಡಾವಣೆ ಶಿವರಾಜ್, ಬಿಗನೇನಹಳ್ಳಿ ಪುಟ್ಟರಾಜು, ಕೊಳಗಟ್ಟ ಕೇಶವ್, ಶೇಖರ್ ಅರಳಿಕೆರೆ, ಮಹೇಶ್ ಸೂಳೆಕೆರೆ, ವಿಠ್ಠಲ ದೇವರಹಳ್ಳಿ, ನರಸಿಂಹಮೂರ್ತಿ, ಮುನಿಯೂರು ಮಂಜುನಾಥ್, ಆಕಾಶ್, ಸಾಸ್ಲು ನಂಜುಂಡಸ್ವಾಮಿ, ರಮೇಶ್ ಅರಿಶಿಣದಳ್ಳಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ತಾಲೂಕಿನ ಸಂಚಾಲಕರು ಮತ್ತು ಸಂಘಟನಾ ಸಂಚಾಲಕರು ಹೇಳಿದ ರೀತಿ ಏನು ಈ ಫೈನಾನ್ಸ್ ಕಂಪನಿಗಳಿದಾವಲ್ಲ, ಅವರ ದಬ್ಬಾಳಿಕೆ ಮತ್ತು ದುರಾಡಳಿತ ವಿರುದ್ಧ ಇವತ್ತು ಪ್ರಪ್ರಥಮ ಬಾರಿಗೆ ಈ ದಾಸಂಸ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಕಾರಣ ಇವರ ಏನು ಫೈನಾನ್ಸ್ ಕಂಪನಿಗಳಿಗೆ ದಬ್ಬಾಳಿಕೆಗೆ ಮತ್ತು ಅನ್ಯಾಯಕ್ಕೆ ಒಳಗಾದವರು ಬರೀ ದಲಿತರೇ ಅಲ್ಲ, ಇಡೀ ಎಲ್ಲ ಜನಾಂಗದ ಬಡವರು ಸಹ ಹಾಳಾಗಿದ್ದಾರೆ. ಅವ್ರು ಏನಾರ ದುಡ್ಡು ಕಟ್ಟಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಪಾಪ ಬಡವರು ಇರ್ತಾರೆ, ಕೂಲಿ ಆಗಿದೆ. ಮತ್ತು DC ಅವರು ಸಹ ಈಗ ಬರಗಾಲ ಇದೆ, ಈಗ ಯಾರುವೆ ನೀವು ಬ್ಯಾಂಕ್ ಆಗಲಿ ಮತ್ತು ಫೈನಾನ್ಸ್ ಕಂಪ್ನಿಗಳಾಗಲಿ ಯಾರುವೆ ದುಡ್ಡು ಚೀಟಿ ಕಂತು ಕಟ್ಟಿಸ್ಕೊಂಬೇಡಿ ಅಂತ ಹೇಳಿದ್ರು ಸಹ ಇವರು ದೌರ್ಜನ್ಯ ನಡೆಸಿ ತಿಪಟೂರು ತಾಲೂಕಿನ ಅರಳಗುಪ್ಪೆ ಮತ್ತು ಕೆಲವು ಕಡೆ ಎಲ್ಲವ ದೌರ್ಜನ್ಯ ಮಾಡೋದ್ರಿಂದ ಪಾಪ ಎಮ್ಮ ನೇಣಾಕಿ ಸತ್ಯ ಹೋಯ್ತು. ಅರಳಗುಪ್ಪೆದು ಒಬ್ಬರು ರೈಲಿಗೆ ತಲೆ ಕೊಟ್ಟರು. ಈ ಥರ ಮುಂದೆ ಆಗಬಾರ್ದು ಅನ್ನೋದಕ್ಕೋಸ್ಕರವ ದಲಿತ ಸಂಘರ್ಷ ಸಮಿತಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಬೃಹತ್ ಹೋರಾಟ ಹಮ್ಮಿಕೊಂಡಿದೆ. ಆ ಹೋರಾಟಕ್ಕೆ ಈ ಹೋರಾಟ ವಿಭಾಗ ಮಟ್ಟದ ಹೋರಾಟ. ಚಿಕ್ಕನಾಯಕನಹಳ್ಳಿ ತಾಲೂಕು, ತಿಪಟೂರು ತಾಲೂಕು, ಗುಬ್ಬಿ ತಾಲೂಕು ಮತ್ತು ತುರುವೇಕೆರೆ ತಾಲೂಕಿನ ದಾಸಂಸ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಈ ಹೋರಾಟಕ್ಕೆ. ನಮ್ಮ ತಾಲೂಕಿನಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೋಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಅವರ ಅಪ್ಪ, ಅವರ ತಾಯಿ, ಮಗಳು, ಹೆಂಡತಿ, ಸೊಸೆ ಹಿಂಗೆಲ್ಲ 5 ಜನಕ್ಕೆ ಕೊಟ್ಬಿಟ್ಟು ಅವ್ರು ಒಂದು ಕುಟುಂಬ ಒಂದು ತಿಂಗಳಿಗೆ 1 ಲಕ್ಷ ಕಟ್ಟುವ ಪರಿಸ್ಥಿತಿ ತಂದು ಹೋಗ್ತಾರೆ. ಅವ್ರ ದುಡಿಮೆಗೆ ಬಂದು ಒಂದು 15-20 ಸಾವಿರ ಇರುತ್ತೆ. ಅವರು ಯಾವುದೇ ಕಾರಣಕ್ಕೂ ಆ ಸಾಲ ತೀರ್ಸೋಕ್ಕೆ ಸಮಸ್ಯೆಗೆ ಸಿಗಾಕೊಂಡ್ಬಿಡ್ತಾರೆ. ಹಂಗಾಗಿ ಈಗಾಗಲೇ ಅಳಗುಪ್ಪೆಯಲ್ಲಿ ಒಂದು 3-4 ಕುಟುಂಬಗಳು ಅಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಒಬ್ಬರು ಅಲ್ಲೇ ಟ್ರೈನಿಗೆ ತಲೆ ಕೊಟ್ಟವ್ರೆ. ಹಿಂಗಾಗಿ ಇಡೀ ರಾಜ್ಯದಲ್ಲಿ ಬಡ್ಡಿ ಚೀಟಿಗಳು, ಈ ಸಂಘ ಚೀಟಿಗಳು ಕಟ್ಟಕ್ಕಾಗಲೇ ಒಕ್ಕಲೆಬ್ಬಿಸಿ ಊರನ್ನ ಬಿಟ್ಟು ಎಲ್ಲ ಕುಟುಂಬಗಳು ಊರು ಬಿಟ್ಟು
ಹೋಗ್ತಾವೆ. ಇಂಥ ಪರಿಸ್ಥಿತಿಗೆ ಈ ಸಂಘ ಸಂಸ್ಥೆಗಳು ಈ ಫೈನಾನ್ಸ್ ಕಂಪನಿಗಳು ತಂದವೆ. ನಮ್ದು ಡಿಮ್ಯಾಂಡ್ ಏನೈತೆ ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಅವರ ಏನು ಅನಗತ್ಯವಾಗಿ ಇವರು ಬಡ್ಡಿ ತರ ಕೊಟ್ಟು ಅನ್ಯಾಯ ಮಾಡ್ತಾರಲ್ಲ, ಅವ್ರು ಮೈಕ್ರೋ ಫೈನಾನ್ಸ್ ಅವರ ಲೈಸೆನ್ಸ್ ರದ್ದುಪಡಿಸಬೇಕು. ಮೈಕ್ರೋ ಫೈನಾನ್ಸ್ ಅವರು ದೌರ್ಜನ್ಯಕ ತಾಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ತಲಾ 25 ಲಕ್ಷ ಪರಿಹಾರ ನೀಡಬೇಕು. ಮೈಕ್ರೋ ಫೈನಾನ್ಸ್ ಸಾಲ ಮನ್ನಾ ಮಾಡಬೇಕು. ಮೈಕ್ರೋ ಫೈನಾನ್ಸ್ ಅವರಿಗೆ ಹೆಚ್ಚುವರಿ ಬಡ್ಡಿ ಕಟ್ಟಲಾಗದೆ ಒಕ್ಕಲಿಸುವ ಜನರಿಗೆ ಸೂಕ್ತ ಸರ್ಕಾರ ರಕ್ಷಣೆ ನೀಡಬೇಕು. ಮೈಕ್ರೋ ಫೈನಾನ್ಸ್ ಮಾಲೀಕರ ಮೇಲೆ ಮತ್ತು ಪುಂಡರ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಹಂಗಾಗಿ ಈ ತಾಲೂಕಿನ ಹಾಗೂ ರಾಜ್ಯದ ಹಾಗೂ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಈ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀವಿ. ಕರ್ನಾಟಕ ದಲಿತ ಸಂಘ ಸಮಿತಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದೆ. ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ದಿನಾಂಕ 1/7/2024 ಸೋಮವಾರ ನಡೆಯುವ ಒಂದು ಬೃಹತ್ ಪ್ರತಿಭಟನೆ ಮತ್ತು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ತಾವೆಲ್ಲ ಸಹಕರಿಸಬೇಕು, ಆಮೇಲೆ ಬೆಂಬಲ ಸೂಚಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀವಿ. ಎಲ್ಲಿ ಭಾಗವಹಿಸಬೇಕು? ತಿಪ್ಟೂರು ಎಸಿ ಆಫೀಸ್. ಕರ್ನಾಟಕ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಮಾವಳ್ಳಿ ಶಂಕರ್ ಮತ್ತು ಕುಂದೂರು ತಿಮ್ಮಯ್ಯನವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನೋಂದಣಿಯಿತು. ಕಿತ್ತೂರು ಕೆಂಪಮ್ಮ ದೇವ ದೇವಸ್ಥಾನದಿಂದ AC ಆಫೀಸ್ ಮುಂಭಾಗದವರೆಗೂ ಬೃಹತ್ ಪ್ರತಿಭಟನೆ ನಡೆಯಿತು. ಮೆರವಣಿಗೆ ಹೋಗಿ AC ಅವರಿಗೆ ಮತ್ತೆ ಅಲ್ಲಿಂದ AC ಅವರಿಗೆ ಮನವಿ ಕೊಟ್ಟು ಅಲ್ಲಿಂದ DC ಅವರಿಗೆ ಅಲ್ಲಿಂದ ಮತ್ತೆ ಮುಂದೆ ಯಾರ್ಯಾರಿಗೆ ಕೊಡಬೇಕು ಎಲ್ಲರಿಗೂ ಇದನ್ನು ಮನವಿ ಕೊಟ್ಟು ಈ ರೀತಿ ಅನ್ಯಾಯ ಆಗದಂಗೆ ಜನಗಳಿಗೆ ಅನ್ಯಾಯ ಆಗದಂಗೆ ತಡೆಯೋಕ್ಕೆ CMಗೂ ಮನವಿ ಕೊಡಬೇಕು ಅಂತ.